ಹೇಗಿದ್ದೀರಾ? ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಿದೆಯಾ? ಅರ್ಜುನ, ನನ್ನ ಬಾಳಿನ ಭಾಗ್ಯ ದೇವತೆ ನಿನ್ನ ಅಕ್ಕನ ಜೊತೆಗೆ ನನ್ನ ಜೀವ ಹೋಗಿದ್ದರೆ ಇಷ್ಟೆಲ್ಲ ಯಾಕಪ್ಪ ಬೇಕಿತ್ತು? ಈ ಜೀವ ಎದ್ದರೇನು ಹೋದರೇನು? ಹಾಗೆಲ್ಲ ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡಿ ಪರಶುರಾಮ್. ನೀನು ನನ್ನ ಜೊತೆ ಸ್ಟೇಷನಿಗೆ ಬರಬೇಕು. ಯಾಕೆ ಅರ್ಜುನ? ಯಾಕೆ ಅಂದರೆ ನಾನು ನಿಮ್ಮ ಮನೆಯ ಅರ್ಜುನನಾಗಿ ಬಂದಿಲ್ಲ, ಕರ್ತವ್ಯ ಪಾಲನೆ ಮಾಡುವ ಇನ್ಸ್ಪೆಕ್ಟರ್ ಅರ್ಜುನನಾಗಿ ಬಂದಿದ್ದೇನೆ. ನಾನು ಬರೀ ಅರ್ಜುನನಲ್ಲ, ಇನ್ಸ್ಪೆಕ್ಟರ್ ಅರ್ಜುನ. ಸರ್, ಅದು ಅರ್ಜುನ, ಸಾರಿ ಸರ್, ಯಾಕೆ ನನ್ನ ತಮ್ಮನ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಿದ್ದೀರಿ? ಯಾಕೆ ಅಂದರೆ ನಿನ್ನ ಹೆಂಡತಿ ಸುಶೀಲಳನ್ನು ಕೊಲೆ ಮಾಡಿದ್ದು ಈ ಪರಶುರಾಮ್. ಅದಕ್ಕೆ ಇವನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ನೋ, ನಾನು ನನ್ನ ತಾಯಿನ ಕೊಲೆ ಮಾಡಿಲ್ಲ. ಸರ್, ಯಾರು ಹೇಳಿದರು ನನ್ನ ತಮ್ಮ ನನ್ನ ಸುಶೀಲಾಳನ್ನೇ ಕೊಲೆ ಮಾಡಿದನಂತೆ? ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿಯಾಗಿ ಇದಕ್ಕೆಲ್ಲ ರಾಜವರ್ಧನ ಕಾರಣ ಅಂತ ಹೇಳಿಕೆ ಕೊಟ್ಟು ಮೇಲು ನನ್ನ ತಮ್ಮನ ತಪ್ಪಿಸಿ ಹೇಳಿಸುವುದು ಇದು ಎಷ್ಟರ ಮಟ್ಟಿಗೆ ಸರಿ? ನೋಡಿ ಮಿಸ್ಟರ್ ಸತ್ಯದೇವ, ಆ ನಿಮ್ಮ ಹೇಳಿಕೆ ಸೇಡಿನ ಹೇಳಿಕೆ ಆಗಿರುವುದರಿಂದ ನೀನಾಗೂ ಅವರಿಗೂ ಆಸ್ತಿ ವ್ಯಾಜನೆ ನಡೆಯುತ್ತಿರುವುದರಿಂದ ನಿನ್ನ ತಮ್ಮ ಮಾಡಿದ ಅನಾಹುತವನ್ನು ಅವರ ಮೇಲೆ ಕತೆ ಕಟ್ಟಿ ಹೇಳಿದ್ದೀರಿ ಅಂತ ನಮ್ಮ ಇಲಾಖೆ ಅನುಮಾನ ಪಟ್ಟಿದೆ. ಅಷ್ಟೇ ಅಲ್ಲ, ಮೊದಲಿನಿಂದ ನಿನ್ನ ತಮ್ಮನಿಗೂ ನಿನ್ನ ಹೆಂಡತಿ ಸುಶೀಲಳಿಗೂ ಅಕ್ರಮ ಸಂಬಂಧ ಇತ್ತು. ಅದು ಇವತ್ತು ನಿನಗೆ ಗೊತ್ತಾಯ್ತಂತ ನಿನ್ನ ತಮ್ಮ ಸಿಟ್ಟಿನ ಬರದಲ್ಲಿ ನಿನ್ನ ತಲೆಗೆ ಬಡದ. ನೀನು ಸತ್ಯ ಹೋಗಿದ್ದೀಯ ಅಂತ ತಿಳಿದು ನಿನ್ನ ಹೆಂಡತಿ ಇವನ ಮೇಲೆ ತಿರುಗಿ ಬಿದ್ದಾಗ ಅವಳಿಂದ ಇವನಿಗೆ ಶಿಕ್ಷೆ ಆಗುತ್ತದೆ ಅಂತ ಅವಳನ್ನು ಕೊಲೆ ಮಾಡಿದ್ದಾನೆ. ಅದೃಷ್ಟವಶತ ನೀನು ಬದುಕೇ ಬಿಟ್ಟೆ. ನಿನ್ನ ಮೇಲೆ ಹಲ್ಲೆ ಮಾಡುವ ಮೊದಲು, ನಿನ್ನ ಹೆಂಡತಿ ಕೊಲೆಯಾಗುವ ಮೊದಲು ಅವಳು ಇವನೊಂದಿಗೆ ಸುಖಪಟ್ಟಿದ್ದಾಳೆ. ಸಂಭೋಗ ಮಾಡಿದ್ದಾಳೆ. ಇಷ್ಟು ಹೊತ್ತು ನಾನು ಹೇಳಿದ್ದಕ್ಕೆಲ್ಲ ಮೆಡಿಕಲ್ ಸಾಕ್ಷಿಯಂತೆ ರಿಪೋರ್ಟ್ ಇದೆ ನೋಡಿ. ಅಲ್ಲಿ ಏನೇನು ನಡೀತಂತ ಇದೆ ನೋಡಿ. ನಿನ್ನ ತಮ್ಮ ನಿನ್ನ ಹೆಂಡತಿ ಜೊತೆ ಮುದ್ದಾಡುತ್ತಿರುವುದು ಇಂಥ 10 ಸಾಕ್ಷಿಗಳನ್ನು ನಮ್ಮ ಐಆರ್ ಆಫೀಸರಿಗೆ ಯಾರೋ ಅಪರಿಚಿತರು ಕಳಿಸಿದ್ದಾರೆ. ಅದಕ್ಕೆ ನಾನು ಇಂದು ಪರಶುರಾಮನನ್ನು ಬಂಧಿಸಲೇಬೇಕಾಗಿದೆ. ಇಲ್ಲ ಇಲ್ಲ, ಇದು ಎಲ್ಲ ಯಾರು? ಇದು ಎಲ್ಲ ಯಾರು? ಕತೆ ಕಟ್ಟಿ ನಡೆದಿರುವ ಚಾಕುತೈತೆ ಮೋಸಾನೋ ಮಾಯಿ. ನನ್ನ ಅತ್ತಿಗಲ್ಲಿ ಎತ್ತಮ್ಮನನ್ನು ಕಾಣುತ್ತಿದ್ದ ನಾನು ಇಂಥ ಕೆಲಸ ಮಾಡಿರುವೆನೆಂದರೆ ನೀವು ನಂಬುವಿರಾ ಸರ್? ಕಟ್ಟು ಕಥೆಯನ್ನು ನಂಬುವ ಮೊದಲು 20 ವರ್ಷಗಳ ಕಾಲ ಸುಗೂಡಿ ಆಡಿದವನ ಬಗ್ಗೆ ಆಲೋಚನೆ ಮಾಡುವ ತಾಳ್ಮೆ ನಿಮಗಿಲ್ಲವೇ? ನೋಡಿ ಪರಶುರಾಮ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕ್ಷಿಗಳೇ ಮುಖ್ಯ. ಸಾಕ್ಷಿಗಳು ನಿಮ್ಮ ವಿರುದ್ಧ ಇರುವಾಗ ನಾವು ಏನು ಮಾಡುವುದಾಗುವುದಿಲ್ಲ. ಅಂದರೆ ಅವನ ಮೇಲೆ ಎಂಥ ಸಾಕ್ಷಿ ಸಿದ್ಧವಾಗಲಿ ಅಂತ ಕೊನೆಯಾಗಿ 1 ವಾರವಾದರೂ ಕಾದ ಕೂತಿದೆಯಾ ಅರ್ಜುನ? ಇಲ್ಲ, ಕೊಲೆಯಾದ ಮರುಕ್ಷಣವೇ ಈ ಸಾಕ್ಷಿಗಳು ನನ್ನ ಕೈ ಸೇರಿದೆ. ಆದರೆ ನನ್ನ ಅಕ್ಕ ನಿನ್ನ ಹೆಂಡತಿ ಕೊಲೆಯಾದ ಸತ್ತ ದುಃಖ ನೀವು ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿಕೊಳ್ಳಲಿ ಅಂತ ನಾನೇ ಮಾನವತೆ ದೃಷ್ಟಿಯಿಂದ ಸುಮ್ಮನಿದ್ದೆ. ಆದರೆ ನನಗೂ ಐಆರ್ ಆಫೀಸರಿಂದ ಒತ್ತಡ ಜಾಸ್ತಿ ಆಯಿತು. ಅದಕ್ಕೆ ಇಂದು ಇವನನ್ನು ಬಂಧಿಸಲೇಬೇಕಾಗಿದೆ. ಬೇಡ ಅರ್ಜುನ, ಬೇಡ. ಯಾರ ಒತ್ತಡಕ್ಕೆ ಮಣಿದು ದುಡುಕಬೇಡ. ನನ್ನ ತಮ್ಮ ಅಪರಾಧಿ ಅಲ್ಲ. ಯಾರ ಕೊಟ್ಟ ಸುಳ್ಳು ಸಾಕ್ಷಿಗಳು ನಂಬಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳ
ನಮ್ಮ ಮನೆತನದ ಮಾನವನ್ನು ಉಳಿಸಿ ಪುಣ್ಯ ಕಟ್ಟಿಕೋ. ನ್ಯಾಯಕ್ಕಾಗಿ ಹೋರಾಟದ ಹಾದಿ ಹಿಡಿದ ನಮ್ಮ ಮನೆತನ ಮಾನವನ್ನು ಬೀದಿಗೆ ತಂದು ನಿಲ್ಲಿಸಿ ನೋಡಗರ ಕಣ್ಣಲ್ಲಿ ಅಪವಾದದ ನಗೆ ಬರುವಂತೆ ಮಾಡಬೇಡ. ನಮ್ಮ ಮನೆಯ ಬಾಂಧವ್ಯ ಅಲ್ಲವೇ ನಮ್ಮ ಪಾಲಿನ ಆಪ್ತ ರಕ್ಷಕಂತ ಹೇಳಿಕೊಳ್ಳುತ್ತೇನೆ. ನಮ್ಮನ್ನು ಅಪವಾದದಿಂದ ಕಾಪಾಡೋ ಅರ್ಜುನ, ಕಾಪಾಡೋ. ನೋಡಿ ಮಿಸ್ಟರ್ ಸತ್ಯದೇವರವರೇ, ನ್ಯಾಯಕ್ಕಾಗಿ ಸಿಡಿದೆದ್ದು ನಿಲ್ಲು ಎಂದು ನೀವೇ ಆಶೀರ್ವಾದ ಮಾಡಿ ಈಗ ಸ್ವಾರ್ಥದಿಂದ ಕೇಳಿಕೊಳ್ಳುವುದು ಒಳ್ಳೆಯದಲ್ಲ. ನಿನ್ನ ತಮ್ಮ ಹೈಮೀನ್ ಈ ಪರಶುರಾಮ ನಿಜವಾಗಲು ನಿರಪರಾಧಿಯಾಗಿದ್ದರೆ ದೋಷ ಮುಕ್ತನಾಗಿ ಹೊರಗಡೆ ಬರುತ್ತಾನೆ. ಚಿಂತಿಸಬೇಡಿ. ಪರಶುರಾಮ್, ಬನ್ನಿ ಹೋಗೋಣ. ಅರ್ಜುನ, ನ್ಯಾಯ ಕಾಪಾಡುವ ನೀನೇ ನ್ಯಾಯ ಅನ್ಯಾಯಗಳ ಬಗ್ಗೆ ಸರಾಸರಿಯಾಗಿ ವಿಚಾರಿಸದೆ ದುಡುಕುತ್ತಿರುವೆ. ಧರ್ಮ, ಕರ್ಮ, ಸತ್ಯ, ನ್ಯಾಯ, ನೀತಿಯ ಬಗ್ಗೆ ಆಲೋಚನೆ ಮಾಡದೆ ನಿರಪರಾಧಿ ಕೈಗೆ ಬೇಡಿ ಹಾಕಿರುವುದು ನಾಯದ ಕಣ್ಣಿಗೆ ಬಟ್ಟೆ ಕಟ್ಟಿದಂತೆ ಆಗಿದೆ. ಆದರೆ ನೀನು ಕಾನೂನಿನ ಸೇವಕನಾಗಿ ಅನ್ಯಾಯದ ಹಾದಿಯಲ್ಲಿ ಪ್ರತಿಪಾಲನೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ. ಆದರೆ ನಾನು ತಪ್ಪಿಸ್ತನಲ್ಲ. ಇಂದಿಲ್ಲ ನಾಳೆ ನೀನು ಬಂಧಿಸಿಟ್ಟಿರುವ ನಿಮ್ಮ ಕಾನೂನಿಗೆ ಇಡೀ ಸಮಾಜವೇ ಬಹಿಷ್ಕಾರ ಆಗುತ್ತದೆ ಎನ್ನುವುದು ಮರೆಯಬೇಡ. ಅಣ್ಣ ಅಣ್ಣ, ಚಿಂತಿಸದಿರಣ್ಣ. ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಕಳೆದುಕೊಳ್ಳದಿರಣ್ಣ. ಈಗ ನೀನು ಎಂತ ಮಾತ್ರ ಎನ್ನುವ ಸತ್ಯ ನನಗೆ ತಿಳಿದಾಗಿದೆ. ಆದರೆ ಹಾವರೆದ ಸಾಕಿರುವ ಹಾವಿನಂತೆ ಈ ಅರ್ಜುನನು ನಿನ್ನ ತಮ್ಮನ ಕೈಗೆ ಬೇಡಿ ಹಾಕಿದನಲ್ಲ, ಅಂತ ಜಿಪುಷ್ಯಗೊಂಡು ನಿರ್ಜೀವ ಶವವಾಗಬೇಡ. ನ್ಯಾಯಾಲಯಗಳು ಇರುವುದು ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದಕ್ಕಲ್ಲ, ದುಷ್ಟರಿಗೆ ಶಿಕ್ಷೆ ಆಗುತ್ತದೆ. ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನೀನು ಧೈರ್ಯವಾಗಿರಣ್ಣ. ನನಗೆ ಶಿಕ್ಷೆ ಕೊಡುವ ಕಾರ್ಗತ್ತಲ ಕೋಣೆಯಲ್ಲಿ ನಾನು ನ್ಯಾಯ ಹುಡುಕಿಕೊಂಡು ಬಂದು ನಿನ್ನ ಮುಂದೆ ಇರುತ್ತೇನೆ. ನೀನು ಧೈರ್ಯವಾಗಿರಣ್ಣ. ನಡೆ ಸರ್, ಹೋಗೋಣ. ಅಯ್ಯೋ, ಏನಿದು ನಿನ್ನಾಟ? ತಾಯಿ ಮಕ್ಕಳ ಅನ್ನೋದವಾದ ಸಂಬಂಧಕ್ಕೆ ಆಧಾರದ ಪಟ್ಟವು. ಮಕ್ಕಳಿಗೆ ಅಕ್ರಮ ಸಂಬಂಧ ಕಟ್ಟುವಟ್ಟು ಕೆಟ್ಟು ಹೋಯ್ತೆ ಈ ಅಯ್ಯೋ ಅಯ್ಯೋ, ಏನಿದು ನಿನ್ನ ಒಚ್ಚಾಟ? ನನ್ನ ಕಣ್ಣೀರದರೆ ಕಣ್ಣು ತೃಪ್ತಿ ಆಯ್ತೆ ಮಾರುತೇಜ. ನಾನು ಯಾವ ತಪ್ಪು ಮಾಡಿದನೆಂದು ನನಗೆಂತ ಸತ್ಯ ಪರೀಕ್ಷೆ ಕಾಲ, ನನಗೆಂತ ಸತ್ಯ ಪರೀಕ್ಷೆ ಕಾಲ ಹೃದಯಗಳ ಬಂದಿದೆ. ನನ್ನ ಸುಜಲ ನನ್ನ ತಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಅಕ್ಕರಿಯಿಂದ ಕಂಡು ಯಾವ ಕಿಂಚಿತೂ ಬಾರದಂತೆ ಸಾಗಿ ಸಲುವಿನಕ್ಕೆ ಅವರ ಸತ್ತ ನಂತರ ಸಿಕ್ಕ ಬಹುಮಾನ ಏನಿದು ದೇವ? ನಮ್ಮ ಹಣೆ ಬರದಲ್ಲೇ ಇದೆ. ಕೈವಾಡವೇ ಮೇಲಾಗೆ ಬಿರುಗಾಳಿ ಬೀಸಿದಂತೆ ನನ್ನ ಸುಜಲ ಕೈ ತುತ್ತುಕೊಂಡು ಬೆಳೆದ ಆಶೀರ್ವಾದವೇ ಬಲ ಎಂದು ಸಾರಿ ಸಾರಿ ಹೇಳುತ್ತಿದ್ದ
ಸಾರಿ ಸಾರಿ ಹೇಳ್ತಿದ್ದ ನನ್ನ ಅರ್ಜುನ ನಮ್ಮನ್ನು ನಂಬಲಾದರೆ ನಾನು ಏನು ಮಾಡಲಿ ಶಿವನೇ, ನಾನು ಏನು ಮಾಡಲಿ? ಹೃದಯಗಳ